ಓಕೆ, ನನ್ನ ಹತ್ರ ಒಂದು ಬುಕ್ ಇದೆ, ಕಾರ್ಪೊರೇಟ್ ಚಾಣಕ್ಯ ಅಂತ. ನಮ್ಮ ರಾಧಾಕೃಷ್ಣ ಪಿಳ್ಳೆಯವರು ಬರೆದಿರುವಂತಹ ಬುಕ್ ಇದು. ಫಸ್ಟ್ ಬುಕ್ಕಿಗೆ ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಅವಾರ್ಡ್ ಸಿಕ್ಕಿರುವಂತಹ ಬುಕ್ ಇದು. ಸೊ ಅದ್ಭುತವಾದ ಬುಕ್. ಕಾರ್ಪೊರೇಟ್ ಚಾಣಕ್ಯ ಅಂತ ಹೇಳಿದರೆ, ನೀವು ಚಾಣಕ್ಯನ ಕೆಲವೊಂದು ನೀತಿಗಳನ್ನು ಇವಾಗಿನ ಲೈಫ್ ಸ್ಟೈಲಿಗೆ, ಇವಾಗಿನ ಬಿಸ್ನೆಸ್ಸಿಗೆ ಕಾರ್ಪೊರೇಟ್ ಲೆವೆಲಲ್ಲಿ ಹೇಗೆ ಅದನ್ನು ಹ್ಯಾಂಡ್ಲ್ ಮಾಡಬೇಕು, ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿರುವಂತಹ ಬುಕ್ ಇದು. ಸೊ ಯಾರೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಯಾರು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಇದ್ದೀರಾ, ಇವರಿಗೆ ತುಂಬ ಯೂಸ್ ಆಗುವಂತಹ ಬುಕ್ ಇದು. ಸೊ ಇದರಲ್ಲಿ ಕ್ಲಿಯರಾಗಿ ಅವರು ಮೆನ್ಷನ್ ಮಾಡಿದ್ದಾರೆ ಏನಂತ ಹೇಳಿದರೆ, ಲೀಡರ್ಶಿಪ್ ಯಾವ ಥರ ಇರಬೇಕು, ಆನಂತರ ಪವರ್ ಅಂದರೆ ಏನು, ಪವರನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು, ಪವರನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು, ಆಮೇಲೆ ಕ್ವಾಲಿಟೀಸ್ ಆಫ್ ಲೀಡರ್ಸ್ ಆಗಿರ್ಬೋದು, ಕಾಂಪಿಟೀಷನನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು, ಏನನ್ನು ಅವಾಯ್ಡ್ ಮಾಡಬೇಕು ಒಬ್ಬ ಲೀಡರ್ ಆಗಿರೋನು, ಆಮೇಲೆ ಮ್ಯಾನೇಜ್ಮೆಂಟ್ ಯಾವ ಥರ ಇರಬೇಕು, ಎಂಪ್ಲಾಯ್ನ ಯಾವ ಥರ ಮ್ಯಾನೇಜ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಫಿನಾನ್ಸನ್ನು ಯಾವ ಥರ ಮ್ಯಾನೇಜ್ ಮಾಡುವುದಾಗಿರ್ಬೋದು, ಟೀಮ್ ವರ್ಕ್ ಯಾವ ಥರ ಮಾಡಬೇಕು, ಸ್ಟ್ರಾಟಜೀಸನ್ನು ಯಾವ ಥರ ಮಾಡುವಂಥದ್ದು, ಹಾಗೆ ಟ್ರೈನಿಂಗ್ ಆಗಿರ್ಬೋದು. ಆಮೇಲೆ ಒಬ್ಬ ಲೀಡರ್ ಅಂತ ಹೇಳಿದರೆ, ಒಬ್ಬ ಬಾಸ್ ಅಂತ ಹೇಳಿದರೆ ಅವನು ಯಾವ ಥರ ಇರಬೇಕು, ಆರ್ಗನೈಸೇಷನ್ ಅಂದರೆ ಯಾವ ಥರ ಇರಬೇಕು. ಸೊ ಇಂಥದ್ದೆಲ್ಲವನ್ನು ಕೂಡ ಈ ಬುಕ್ಕಲ್ಲಿ ಕಾರ್ಪೊರೇಟ್ ಲೆವೆಲಿಗೆ, ಬಿಸ್ನೆಸ್ ಲೆವೆಲಿಗೆ ಬೇಕಾಗೋ ಥರ ಬರೆದಿದ್ದಾರೆ ಇದನ್ನು. ನನ್ನ ಕೆಲವೊಂದು ಸ್ಟ್ರಾಟಜೀಸಿಗಾಗಿರ್ಬೋದು, ನನ್ನ ಕೆಲವೊಂದು ಪರ್ಸ್ನಲ್ ಡೆವಲಪ್ಮೆಂಟಿಗಾಗಿರ್ಬೋದು ಈ ಬುಕ್ ತುಂಬ ಹೆಲ್ಪ್ ಆಗಿದೆ. ಸೊ ಇನ್ನು ಕೆಲವೊಂದು ದಿನಗಳ ಸಿರೀಸ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಕೆಲವೊಂದು ಯಾವುದೆಲ್ಲ ಇಂಪಾರ್ಟೆಂಟ್ಸ್ ಕಂಟೆಂಟ್ ಇದೆ ಅದನ್ನು ನಮ್ಮ ಬಿಸ್ನೆಸ್ಸಿಗೆ ಆಗಿರ್ಬೋದು ಅಥವಾ ನಮ್ಮ ಲೈಫಿಗೆ ಆಗಿರ್ಬೋದು ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ಕೆಲವೊಂದು ಇನ್ನು ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಹೋಗೋಣ. ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.